ತಾವು ಅಧಿಕಾರಿಗಳ ಸಲುವಾಗಿ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿನ ತಂದು ಮಾಡಿ ಬೆಳೆಸಿ ತಾವು ಅದರ ಲೀಡರ್ಶಿಪ್ ತೊಗೊಂಡು ಅವ್ರ ಮೇಲೆ ಆರೋಪಗಳಿದ್ದು CBI ಮತ್ತು EDಗಳಿಂದ ಸುವೇಂದು ಅಧಿಕಾರಿ ಮೇಲೆ. ಯಾವಾಗ ಬಿ ಜೆ ಪಿಗೆ ಹೋದರು ಅವರ ನಿರ್ಮಾಗಿ ಸ್ವಚ್ಛದಂಗೆ ಆಗಿಬಿಟ್ರು. ಇವತ್ತು ಅವ್ರು ಸಜ್ಜನರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಅರಣ್ಯಕ್ಕೆ ಯಾರು ಹೋಗಿದ್ರು ಬಿ ಜೆ ಪಿಗೆ, ಅವ್ರ ಮೇಲೆಲ್ಲ ಆರೋಪಗಳಿದ್ದು. ಇದರಲ್ಲಿ ನಾನು ಹೇಳೋದು ಇಷ್ಟ ಇಲ್ಲ ಈ ಸಂದರ್ಭದಲ್ಲೇ. ಸುವೇಂದು ಅಧಿಕಾರಿ ಏನು ಸಜ್ಜನರಲ್ಲ, ಅವರು ಮೇಲೆ ಆರೋಪಗಳಿದ್ದು. ಅದು ಮಾಡಿದವರು ಯಾರು ಬಿ ಜೆ ಪಿಗೂ, ನಂತರ ಹೋದ್ಮೇಲೆ ಸ್ವಚ್ಛ ಆದರು. ಅದೇ ರೀತಿ ಮಮತಾ ಬ್ಯಾನರ್ಜಿ, ಶಾರದಾ, ಭಾರತ ಏನೂ ಅದಾವಲ್ಲ ಆರೋಪಗಳು ಇವತ್ತಿಗೂ ಇದ್ದಾವೆ. ಒಂದು ಎಜುಕೇಷನ್ ಫೀಲ್ಡ್ದಲ್ಲಿ ಆಯ್ತು, ಮತ್ತೊಂದು ಕಡೆ ಇಲ್ಲ ಆಯ್ತು, ಅಭಿಷೇಕ್ ಬ್ಯಾನರ್ಜಿ ಅವ್ರ ಮೇಲೂ ಆರೋಪಗಳಿದ್ದಾವೆ. ಅದರರ್ಥ ಅವರು ಕೊಲೆಗಾರರು ಅಂತ ಈಗ ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಅಪರಾಧಿಗಳು ಅಂತಲೂ ಅನ್ನೋಕ್ಕಾಗೋದಿಲ್ಲ. ಆರೋಪಿಗಳು ಮಾತ್ರ ಆರೋಪ ನಾವು ಮಾಡ್ಬೋದು. ಆದರೆ ಇವತ್ತು ಚಂದ್ರನಾಥ್ ರಥ್ ಅವರ ಕೊಲೆಯನ್ನು ಈ ಒಂದು TMC ಜೊತೆಗೆ ಮಮತಾ ಅವ್ರ ಜೊತೆಗೆ ಟ್ಯಾಗ್ ಮಾಡುವಂಥ ಒಂದು ಪ್ರಯತ್ನ ಒಂದಿಷ್ಟು ಮೀಡಿಯಾದಲ್ಲಿ ನಡೀತಾ ಇದೆ ಅನ್ನೋದು ಈಗೇನು ವರದಿಗಳು. ಸರಿನೂ ಇರ್ಬೋದು, ತಪ್ಪಂತ ನಾನು ಹೇಳೋದಿಲ್ಲ, ಸತ್ಯನೂ ಇರ್ಬೋದು. ಆದರೆ ಈಗಲೇ ಇವರು ಟ್ರಯಲ್, ಎಂಥ ಟ್ರಯಲ್ ಇವ್ರದ್ದು? ಮೀಡಿಯಾ ಟ್ರಯಲ್ ಹೋಗಿ ಎಷ್ಟೋ ಸುಳ್ಳಾಗಿದ್ದಾವೆ. ಒಂದು ಸಿಕ್ಕಳು ಅದನ್ನು ಚರ್ಚೆ ಮಾಡೋಕ್ಕೆ ಶುರು ಮಾಡೋದು, ತದ್ದಲ್ಲಿ ತರೋದು, ಏನೇನೋ ಮಾತಾಡಿಸೋದು, ಅದ್ರ ಸುತ್ತ ಒಂದು ಕೋಟೆ ಕಟ್ಟೋದು, ಇದು ನಡೆದು ಬಂದಂಥದ್ದು. ಇದು ಹಾಕ್ಕೊಡೋದು, ಇದೆಲ್ಲಿ ಆಗುವಂಥದ್ದು? ನ್ಯಾಯಾಲಯದಲ್ಲಿ ಆಗುವಂಥದ್ದು. ತನಿಖಾ ಸಂಸ್ಥೆ ಮಾಡಲಿ, ಆಮೇಲೆ ಆರೋಪ ಪ್ರತ್ಯಾರೋಪ ಮಾಡಿರಿ. ಈಗಂತೂ ಸುವೇಂದು ಅಧಿಕಾರಿ ನಾಳೆಗೆ ಅಂದರೆ 9ನೇ ತಾರೀಕಿಗೆ CM ಆಗೋದಕ್ಕೆ ಪಶ್ಚಿಮ ಬಂಗಾಳದ್ದು ರೆಡಿಯಾಗಿದ್ದಾರೆ. ಆಲ್ರೆಡಿ ನಾವು ಬಿಡುವುದಿಲ್ಲ ಅಂದರೂ ಸಹಿತ ಅಲ್ಲಿ ರವಿ ರಾಜ್ಯಪಾಲರು ಈಗಾಗಲೇ ಅವ್ರು ಕಿತ್ತಾಗಿಬಿಡೋದು, ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ. ಅದನ್ನು ಕಾನೂನಾತ್ಮಕ ಏನು ಮಾಡಬೇಕಾಗಿತ್ತು ಅದು ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ನಾಳೆ ಕರೀತಾರೆ ಸುವೇಂದು ಅಧಿಕಾರಿ ಅವ್ರನ್ನ, ಅವರು ಪ್ರಮಾಣ ವಚನ ತೊಗೊಳ್ತಾರೆ. ಅದಕ್ಕಾಗಿ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ಮತ್ತೇನು ಅದ, ಮಿಲಿಟ್ರಿ ಅದ. ಏನಾದರೂ ಸ್ಟ್ರೈಕ್ ಮಾಡ್ಬೋದು ಮಮತಾ ಬ್ಯಾನರ್ಜಿ, ಏನೋ ಮತ್ತೇನು ಮಾಡ್ಬೋದು, ಹೋರಾಟಗಳು ಮಾಡ್ಬೋದು. ಆದರೆ ಆ ಹೋರಾಟಗಳು ಅಹಿಂಸಾತ್ಮಕವಾಗಿ ಇರ್ತಾವೆ ಅನ್ನೋದ್ರಲ್ಲಿ ಎರಡು ಮಾತು. ಇಲ್ಲಿವರೆಗೆ ಮಾಡಿದ್ದು ಹಾಗೆ ಇದ್ದಾವೆ ಅಹಿಂಸಾತ್ಮಕವಾಗಿ. ಅವ್ರು ಶುರು ಮಾಡ್ತಾರೆ, ಆದರೆ ಏನೋ ಗದ್ದಲಗಳಾಗ್ತವೆ, ಯಾರು ಹೋಗಿತಾರೆ, ಏನೋ ಮಾಡ್ತಾರೆ, ಹಿಂಸೆ ಆಗ್ತದೆ. ಪ್ರತಿಭಟನೆ ನಡೆಯುವಂಥದ್ದು ಕಾಮನ್ ಆಗಿ. ಅದರಲ್ಲೂ ವೆಸ್ಟ್ ಬೆಂಗಾಲದಲ್ಲಿ ಕಮ್ಯುನಿಸ್ಟರು ಆಳಿ ಹೋಗಿದ್ದರಿಂದಾಗಿ ಹಿಂಸೆ